ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ವಡೆ ಮಾಡೋದನ್ನು, ಡಿಫ್ರೆಂಟ್ ಆದಂಥ ವಡೆ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕಡಲೆಬೇಳೆ ಇಷ್ಟು ತೆಗೆದುಕೊಂಡಿದ್ದೀನಿ, ಮತ್ತು ಹೆಸರು ಕಾಳು ಇಷ್ಟು ತೆಗೆದುಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೋಬೋದು. ಮತ್ತು ಕಡಲೆ ಬೀಜ ಒಂದಿಷ್ಟು ತೆಗೆದುಕೊಂಡಿದ್ದೀನಿ. ಇಷ್ಟನ್ನು ನಾನು ಒಂದು ಗಂಟೆ ಟೈಮು ನಾನು ನೆನೆಸ್ತೀನಿ. ನೆನೆಯಲಿ. ಈಗ ನಾವು ನೆನೆಸಿರುವಂತಹ ಕಡಲೆ ಬೀಜ, ಬೇಳೆ ಮತ್ತು ಹೆಸರು ಕಾಳನ್ನು ರುಬ್ಕೊಳ್ಳೋಣ. 1.5 ಗಂಟೆ ಟೈಮು ಇಲ್ಲ 2 ಗಂಟೆ ಟೈಮ್ ಆದರೂ ನೆನೆಸ್ಬೇಕಾಗತ್ತೆ ಫ್ರೆಂಡ್ಸ್. ಹೆಸರು ಕಾಳು ನೆನೆಯಲಿಲ್ಲ ಅಂತಂದ್ರೂ ಕೂಡ ನಾವು ಹಾಗೆ ರುಬ್ಕೋಬೋದು. ಇವುಗಳ ಜೊತೆನೆ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ. ನಾನು ಬೇಳೆ ಮಾತ್ರ ಬೇಳೆ ತೆಗೆದುಕೊಳ್ತಾ ಇದ್ದೀನಿ. ಹೆಸರು ಕಾಳು ತಳದಲ್ಲಿರುತ್ತೆ, ಒಂದು ಸ್ವಲ್ಪ ಇನ್ನು ನೆನೆಯಬೇಕಾಗತ್ತೆ ಅದು. ಈಗ ಇದನ್ನು ನಾವು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ ಬೇಳೆ ಮತ್ತು ಕಡಲೆ ಬೀಜ. ಇನ್ನು ಇರುವಂತಹ ಬೇಳೆ ಮತ್ತು ಕಾಳು ಎಲ್ಲ ಸೇರಿಸ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ನೋಡಿ, ಹೆಸರು ಕಾಳು ಬೇಳೆ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ನಾವು 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 1 ಬೆಳ್ಳುಳ್ಳಿ, ಸಣ್ಣದಾಗಿರುವಂಥದ್ದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರುವಂಥದ್ದು, ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು. ಈಗ ಇಷ್ಟನ್ನು ನಾವು ರುಬ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡಂತಹ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಪೇಸ್ಟನ್ನು ನಾವು ಸೇರಿಸೋಣ. ಈಗ ಅದರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 2 ಈರುಳ್ಳಿನೇ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ, ದಪ್ಪಕ್ಕಿರೋ ಈರುಳ್ಳಿ. ಈಗ ಇಷ್ಟನ್ನು ನಾವು ಚೆನ್ನಾಗಿ ಈರುಳ್ಳಿ ಎಲ್ಲ ಈ ರೀತಿ ಕಿವಿಚಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಉಪ್ಪೇನಾದರೂ ಕಡಿಮೆ ಇದೆಯಾ ಏನು ಅಂತ ರುಚಿ ನೋಡಿಕೊಂಡು ಉಪ್ಪು ಬೇಕಂದರೆ ಸೇರಿಸ್ಕೋಬೋದು. ಈ ರೀತಿ ನಾವು ಕಲಿಸಿಬಿಟ್ಟು ಒಂದು 5 ನಿಮಿಷ ಆ ರೀತಿ ಬಿಟ್ಟರೆ ಹೆಸರು ಕಾಳು ನಮಗೆ ಪುಡಿ ಆಗಿರುತ್ತಲ್ವ, ಆ ಹೆಸರು ಕಾಳು ನೆಂದುಕೊಂಡು ಒಳ್ಳೆ ಗರಿ ಗರಿಯಾದಂತಹ ವಡೆ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಮುಚ್ಚಿಟ್ಬಿಡೋಣ. ಈಗ ನಾವು 5 ನಿಮಿಷದ ನಂತರ ಅಕ್ಕಿ ಹಿಟ್ಟು 1 ಸ್ಪೂನಷ್ಟು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಆಯಿಲು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಈಗ ನಾವು ವಡೆ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ವಡೆ ನೀವು ಮಾಡ್ಕೋಬೋದು. ಸಣ್ಣದಾಗಿ ಬೇಕಂದರೆ ಸಣ್ಣದಾಗಿ ಮಾಡ್ಕೋಬೋದು, ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೋಬೋದು. ತುಂಬ ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾವು ಹಬ್ಬಗಳಲ್ಲಿ ಈ ರೀತಿ ಮಾಡ್ತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನು ತುಂಬ ನೆನೆಸಕ್ಕೆ ಹೋಗ್ಬಿಡಿ, ಯಾಕಂದರೆ ನೊರೆ ಥರ ಬರುತ್ತೆ, ಅದು ಚೆನ್ನಾಗಿರೋದಿಲ್ಲ. ಅದರಿಂದಾಗಿ ಸ್ವಲ್ಪ ನಾವು ಈ ಕಾಳುಗಳ ಜೊತೆನೆ ನೆನೆಸ್ಬಿಟ್ಟು ಮೇಲೆ ಬೇಳೆನ ತೆಗೆದುಕೊಂಡು ನಾವು ಮೊದಲು ರುಬ್ಕೋಬೇಕಾಗತ್ತೆ, ಮತ್ತು ಹೆಸರು ಕಾಳನ್ನು ನಾವು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಒಳ್ಳೆ ವೀಡಿಯೋಸೇ ಇದೆ. ಗರಿ ಗರಿಯಾದಂತಹ ಕಡಲೆ ಬೀಜ, ಹೆಸರು ಕಾಳು, ಕಡಲೆಬೇಳೆ ವಡೆ ಮಾಡ್ತಾ ಇರೋದು. ನೀವು ಹಸಿಮೆಣಸಿನ್ಕಾಯಿ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದ್ರೂ ಹಾಕ್ಕೋಬೋದು. ನಾನು ಕರೆಕ್ಟಾಗಿ ಹಾಕಿದ್ದೀನಿ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾನು ಹಾಕಿದ್ದೀನಿ. ಕಲ್ಲು ಉಪ್ಪು ಹಾಕಿದರೆ ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್. ಯಾವುದೇ ಅಡುಗೆ ಆಗಲಿ ಪುಡಿ ಉಪ್ಪು ಅಷ್ಟೊಂದು ರುಚಿ ಕೊಡೋದಿಲ್ಲ.
ಉಲ್ಟಾ ತಿರುಗಿಸ್ಕೊಳ್ಳೋಣ. ವಡೆನೆಲ್ಲ ಚೆನ್ನಾಗಿ ಬೇಯಲಿ. ಆಯಿಲ್ ಬಿಟ್ಕೊಳ್ತಾ ಇದೆ, ವಡೆ ತೆಗೆದುಬಿಡೋಣ. ಒಳ್ಳೆ ಗರಿ ಗರಿಯಾದಂತಹ ವಡೆ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಂತಂದರೆ ಅಷ್ಟು ಗರಿ ಗರಿಯಾಗಿದೆ. ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ ವಡೆನ. ವಡೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ದೇವರ ನೈವೇದ್ಯಕ್ಕೆ ಪಾಯಸ ವಡೆ. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಟಿಶ್ಯೂ ಪೇಪರನ್ನು ತೆಗೆದು ಬಿಡ್ತಾ ಇದ್ದೀನಿ. ಯಾಕಂತಂದರೆ ಟಿಶ್ಯೂ ಪೇಪರು ಆಯಿಲನ್ನು ಹೀರ್ಕೊಂಡ್ಬಿಡುತ್ತೆ. ಮಕ್ಕಳಿಗೆ ನೆಗಡಿ ಅಂಥದ್ದು, ಗಂಟ್ಲು ಇನ್ಫೆಕ್ಷನ್ ಅಂಥದ್ದು ಆಗೋದಿಲ್ಲ. ಅದರಿಂದಾಗಿ ನಾವು ಆಯಿಲ್ ಹೀರ್ಕೊಳ್ಳಿ ಅಂತ ಹಾಕೋದು. ನೋಡಿ ವಡೆ ರೆಡಿ ಆಯಿತು, ಮತ್ತು ಪಾಯಸನ ರೆಡಿ ಇದೆ. ಇನ್ನು ದೇವ್ರ ಪೂಜೆ ಮಾಡೋದೇ. ದೇವ್ರಿಗೆ ನೈವೇದ್ಯಕ್ಕೆ ವಡೆ ಪಾಯಸ ತುಂಬಾ ಇಷ್ಟವಾದಂತಹ, ಶಿವನಿಗೆ ಪಾರ್ವತಿಗೆ ತುಂಬ ಇಷ್ಟವಾದಂತಹ ನೈವೇದ್ಯ ಫ್ರೆಂಡ್ಸ್. ಈಗ ಪೂಜೆ ಮಾಡೋಣ. ಪೂಜೆ ಮಾಡಿದ್ದೆಲ್ಲ ಆಯಿತು. ನೋಡಿ ಈ ರೀತಿ ನಾವು ಮಾಮೂಲಿ ಪೂಜೆ ಮಾಡ್ತೀವಿ ದೇವರಿಗೆ. ನೈವೇದ್ಯಕ್ಕೆ ಅಂತ ವಡೆ ಪಾಯಸ ಕೂಡ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಭಗವಂತನಿಗೆ ಅರ್ಪಿಸಬೇಕು ಅಂತಂದರೆ ಸ್ವೀಟು ಖಾರ ಎರಡೂ ಅರ್ಪಿಸಬೇಕಾಗತ್ತೆ. ಒಳ್ಳೆಯದು ಸ್ವೀಟು ಖಾರ ಎರಡೂ ಕೂಡ. ಈ ರೀತಿ ಕಾಯಿ ಹೊಡೆದು ಪೂಜೆ ಮಾಡಿದ್ದೀವಿ. ಶಿವರಾತ್ರಿ ಹಬ್ಬ ತೀರ್ಥ ನಾವು ತೆಗೆದುಕೊಂಡು ಕಾಯಿ ಹೊಡೆದು ಎಲ್ಲರೂ ಮನೆಯಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ವಡೆ ಜೊತೆಗೆ ನಾನು ಡಿಫ್ರೆಂಟ್ ಆದಂತಹ ಪಾಯಸ ಕೂಡ ಮಾಡ್ತಾಯಿದ್ದೀನಿ. ಪಾಯಸ ಕೂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಪಾತ್ರೆ ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ನೋಡಿ ಈ ಚೆಂಬಲ್ಲಿ ನಾನು 2.5 ಚೆಂಬು ನೀರನ್ನು ಸೇರಿಸಿದ್ದೀನಿ. ನೀರು ಬಿಸಿ ಆಗಲಿ. ನೋಡಿ ಹೆಸರುಬೇಳೆ ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ಸಬ್ಬಕ್ಕಿನ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ. ಡಿಫ್ರೆಂಟ್ ಆದಂತಹ ಪಾಯಸ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನಾವು ಸೇರಿಸೋಣ ಪಾತ್ರೆಗೆ. ಸಬ್ಬಕ್ಕಿ ಹೆಸರುಬೇಳೆ ಎರಡನ್ನು ನಾನು ನೀಟಾಗಿ ತೊಳೆದು ಆ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಬೇಯಲಿ, ಚೆನ್ನಾಗಿ ಬೇಯ್ತಾ ಇರಲಿ ಇವೆರಡೂ ಕೂಡ. ಈಗ ನಾನು ಸೋನಾ ಮಸೂರಿ ಅಕ್ಕಿನ ನೋಡಿ ಇಷ್ಟು ಮಾತ್ರ ತೆಗೆದುಕೊಂಡಿದ್ದೀನಿ ಬೌಲಲ್ಲಿ. ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ವೈಟಾಗಿ ಹಾಕಬೇಕು, ಆ ರೀತಿ ಹುರಿಬೇಕಾಗತ್ತೆ. ಚೆನ್ನಾಗಿ ವೈಟ್ ಆಗೋ ತನಕ ಹುರಿಯೋಣ. ನಾನು ಈ ಅಡುಗೆಗಳು ಶಿವರಾತ್ರಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕಾಗಿ ಅಂತ ನಾನು ಮಾಡ್ತಾ ಇರುವಂಥದ್ದಾಗಿದೆ. ವಡೆ ಮತ್ತು ಪಾಯಸ. ಕೆಲವರು ತಂಬಿಟ್ಟನ್ನು ಮಾಡಿ ದೇವ್ರ ಮುಂದೆ ಇಡ್ತಾರೆ. ನಾವು ಪಾಯಸ ವಡೆನ ದೇವ್ರ ಮುಂದೆ ಇಡ್ತೀವಿ. ಆಯಿತು, ಹುರಿದಿದ್ದು ಇಷ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಬೆಲ್ಲಗಾಗಬೇಕಾಗತ್ತೆ. ಇದು ಸ್ವಲ್ಪ ಹಾರಲಿಕ್ಕೆ ಬಿಡೋಣ. ಈಗ ನಾವು ಹುರಿದಂಥ ಅಕ್ಕಿನ ನಾವು ಸ್ವಲ್ಪ ತರಿಯಾಗಿ ನಾವು ಪುಡಿ ಮಾಡ್ಕೊಳ್ಳೋಣ. ತುಂಬಾ ನುಣ್ಣಗಿರಬಾರ್ದು, ರವೆ ಥರ ದಬ್ಬೆ ಆಗಬೇಕು. ನೋಡಿ ಈ ರೀತಿ ರವೆ ಆಗಿರಬೇಕು. ಒಂದು ರೀತಿ ಉಪ್ಪಿಟ್ಟು ರವೆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದಬ್ಬೆನೇ ಇರಬೇಕು, ಈ ರೀತಿ ಇರಬೇಕು. ಈಗ ಇದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೇಯಬೇಕು. ಹೆಸರುಬೇಳೆ, ಸಬ್ಬಕ್ಕಿ ಮತ್ತು ಅಕ್ಕಿ ರವೆ, ಈ 3 ನೀಟಾಗಿ ಚೆನ್ನಾಗಿ ಬೇಯಬೇಕಾಗತ್ತೆ. ಈಗ ನಾವು ಅದೇ ಪಾನನ್ನು ಇಟ್ಕೊಂಡು ಶಾವಿಗೆ ನೋಡಿ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ. ಒಂದು
ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೋಣ. ತುಪ್ಪ ಗಟ್ಟಿಯಾಗಿ ಅರ್ಧ ಸ್ಪೂನು ಆದರೆ ಸಾಕು. ಈಗ ಈ ತುಪ್ಪದಲ್ಲಿ ಇವನ್ನೆಲ್ಲ ನಾವು ತುಂಬಾ ಕಪ್ಪಗಾಗ್ದಿರ ಚೆನ್ನಾಗಿ ವೈಟ್ ಆಗಾಗೆ ಶಾವಿಗೆ ವೈಟ್ ಕಲರ್ ಬರಬೇಕು ಅಷ್ಟು ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ನೀವು ದ್ರಾಕ್ಷಿ ಗೋಡಂಬಿ ಜಾಸ್ತಿ ಹೆಚ್ಚಾಗಿ ಹಾಕಬೇಕು ಅಂತಂದ್ರೂ ಕೂಡ ಹಾಕ್ಕೋಬೋದು. ನಾನು ಮಿತವಾಗಿ ಹಾಕ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟು ಮಾತ್ರ. ನಿಮಗೆ ಬಾಯಿ ಸಿಗಬೇಕು ಪದೇ ಅಂತಂದರೆ ಜಾಸ್ತಿ ಹಾಕ್ಕೋಬೋದು. ಆಯಿತು, ಹುರಿದಿದ್ದು ಶಾವಿಗೆ ನೋಡಿ ಈ ರೀತಿ ವೈಟ್ ಕಲರ್ ಬಂದುಬಿಟ್ರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡೋಣ. ಅಕ್ಕಿ ಬೇಳೆ ಎಲ್ಲ ಬೆಂದಿದೆಯಾ ಇಲ್ಲ ನೋಡೋಣ. ಇನ್ನು ಬೇಯಲಿ, ಚೆನ್ನಾಗಿ ಬೇಯಲಿ. ಈಗ ಬೆಂದಿದೆಯಾ ಇಲ್ವ ನೋಡ್ಕೊಳ್ಳೋಣ. ಅಕ್ಕಿ ಬೇಳೆ ನೋಡಿ ಬೆಂದಿದೆ. ಅಕ್ಕಿ ಬೇಳೆ ಸಬ್ಬಕ್ಕಿನೂ ಬೆಂದೋಗುತ್ತೆ ಪಾಯಸ ಆಗೋ ಅಷ್ಟರಲ್ಲಿ. ನಾವು ಈಗ ಬೆಲ್ಲನ ಸೇರಿಸೋಣ. ಅಚ್ಚು ಬೆಲ್ಲ ನೋಡಿ, ಇಷ್ಟು ದಪ್ಪದ ಅಚ್ಚನ್ನು ನಾನು 4 ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ತಾ ಇದ್ದೀನಿ. ತುಂಬ ಸಿಹಿ ಬೇಕು ಅಂತಂದರೆ ನೀವು 4 ಅಚ್ಚು ಹಾಕ್ಬೋದು. ಇಲ್ಲ ತುಂಬ ಸಿಹಿ ಬೇಡ ನನಗೆ ಸ್ವಲ್ಪ ಮಟ್ಟಿಗೆ ಆದರೆ ಸಾಕು ಅನ್ನೋದಾದರೆ ನೀವು 3.5 ಅಚ್ಚನ್ನು ಹಾಕ್ಕೋಬೋದು. ನಾನು ತುಂಬಾ ಸಿಹಿನೂ ಬೇಡ, ಮೀಡಿಯಮ್ ಆಗಿ ಇರಲಿ ಅಂತ ನಾನು ಇಷ್ಟು ಮಾತ್ರ ಹಾಕಿದ್ದೀನಿ. 4 ಅಚ್ಚಲ್ಲಿ ಇಷ್ಟನ್ನು ತೆಗೆದಿದ್ದೀನಿ. ಈಗ ಕಾಯಿ ತುರಿ ಕೂಡ ಅದರ ಜೊತೆಗೇ ಸೇರಿಸ್ತಾ ಇದ್ದೀನಿ. ಈಗ ಇಷ್ಟನ್ನು ಬೆಲ್ಲ ಕೂಡ ಚೆನ್ನಾಗಿ ಬೇಯಲಿ. ಬೆಲ್ಲ ಕರಗೋಗಿದೆ. ಈಗ ನಾವು ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆ ಹುರಿದಿಟ್ಕೊಂಡಿರೋದನ್ನು ಸೇರಿಸೋಣ. ನಾವು ಅದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರ ನಾವು ಸೇರಿಸ್ಬೇಕು, ತುಂಬ ಹಾಕಬಾರ್ದು. ಏಕೆಂದರೆ ಸ್ವಲ್ಪ ಉಪ್ಪು ಹಾಕಿದರೆ ಅದರ ರುಚಿನೇ ಬೇರೆ, ಅದರ ಘಮನೇ ಬೇರೆ ಫ್ರೆಂಡ್ಸ್. ಪಾಯಸ ಬಹಳ ಚೆನ್ನಾಗಿರುತ್ತೆ. ಈಗ ಎಲ್ಲ ನೀಟಾಗಿ ಬೇಯಲಿ. ಒಂದು 2-3 ನಿಮಿಷ ಬೆಂದರೆ ಸಾಕು. ಇನ್ನೇನು ಇಳಿಸ್ತೀವಿ ಅಂತಂದಾಗ ನೋಡಿ, ಏಲಕ್ಕಿ ಕಾಯನ್ನು 2 ಪುಡಿ ಮಾಡಿಟ್ಟಿದ್ದೀನಿ. ಆ 2 ಸೇರಿಸ್ತಾ ಇದ್ದೀನಿ. ಈಗ 1 ನಿಮಿಷ ಕುದ್ರೆ ಸಾಕು. ಶಾವಿಗೆ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಪಾಯಸನ ಇಳಿಸ್ಬೋದು. ಪಾಯಸ ರೆಡಿ ಆಯಿತು ಫ್ರೆಂಡ್ಸ್. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ.